ಮಂಗಳೂರು ಲೋಕಸಭೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ? ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ರಾಜ್ಯ ಕಾಂಗ್ರೆಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಪ್ರಬಲ ಅಭ್ಯರ್ಥಿ ಯಾರು, ಗೆಲ್ಲೋ ಕುದುರೆ ಯಾರು, ಯಾರಿಗೆ ಅವಕಾಶ ಕೊಟ್ರೆ ಒಳ್ಳೆದು, ಈ ಸಲ ಗ್ಯಾರಂಟಿ ವರ್ಕ್ ಆಗುತ್ತಾ, ಈ ಎಲ್ಲಾ ಲೆಕ್ಕಾಚಾರಗಳು. ವಿಧಾನಸಭಾ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ದಿಗ್ವಿಜಯವನ್ನು ದಾಖಲಿಸಿತು. ಆದರೆ ಲೋಕಸಭೆ ಅಂತ ಬಂದಾಗ ಕರಾವಳಿಯಲ್ಲಿ ಕೇಸರಿ ಹೆಚ್ಚಾಗಿ ಸದ್ದು ಮಾಡುತ್ತೆ. ಕೇಸರಿಗೆ ಕಡಿವಾಣ ಹಾಕುವಂತ ಪ್ರಬಲ ಅಭ್ಯರ್ಥಿಗಳು ಯಾರು ಕಾಂಗ್ರೆಸ್ನಲ್ಲಿ ಅನ್ನೋ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ವಿಚಾರದಲ್ಲಿ ಸಾಕಷ್ಟು ಜನ ರೋಸ್ ಹೋಗವ್ರೆ, ಬದಲಾದ್ರೆ ಸಾಕು. ನಳಿನ್ ಕುಮಾರ್ ಕಟೀಲ್ ಅವರು ಆಗಿರೋಷ್ಟು ಟ್ರಾಲು ಕರ್ನಾಟಕದಲ್ಲಿ ಯಾವ ಸಂಸದರು ಆಗಿಲ್ಲ. ಪಂಪ್ವೇಲ್ ಸೇತುವೆ ಅಂತೆ, ಹಂಗಂತೆ ಹಿಂಗಂತೆ ಅಂತ. ಆದರೆ ಇದೀಗ ಕಟೀಲ್ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಕೊಡಲ್ವಾ, ಅದು ಅವ್ರ ಪಾರ್ಟಿಗೆ ಬಿಟ್ಟಿರೋ ವಿಚಾರ. ಕಾಂಗ್ರೆಸ್ನಿಂದ ಬಿಜೆಪಿಯನ್ನ ಸದೆ ಬಡಿದು ಅಧಿಕಾರಕ್ಕೆ ತರುವಂತ, ಗೆಲ್ಲಿಸುವಂತ ಪ್ರಬಲ ಅಭ್ಯರ್ಥಿ ಯಾರಾಗಿರಬೇಕು ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ. ರಮನಾಥ್ ರೈ ಅವರ ಹೆಸರು ಸಾಕಷ್ಟು ಸಲ ಕೇಳಬರ್ತಾ ಇದೆ. ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಕೇಳಬರ್ತಾ ಇದೆ. ಇಫ್ತಿಕಾರ್ ಯುಟಿಕಾದರ್ ಅವ್ರ ಸಹೋದರರ ಹೆಸರು ಕೇಳಬರ್ತಾ ಇದೆ. ಇವೆಲ್ಲದರ ನಡುವೆ ವಿಧಾನಸಭಾ ಚುನಾವಣೆಯಿಂದ ಕೂಡ ಅತಿ ಹೆಚ್ಚು ಚಾಲ್ತಿಯಲ್ಲಿರುವಂತಹ ಹೆಸರು ನ್ಯಾಯವಾದಿ ಪದ್ಮರಾಜ್. ಬೆಳದಿಂಗಳು ಅನ್ನೋ ಏನೋ ಫೌಂಡೇಶನ್ ಮಾಡ್ಕೊಂಡು, ಟ್ರಸ್ಟ್ ಮೂಲಕ ಒಂದಷ್ಟು ಸಮಾಜ ಸೇವೆಯನ್ನ ಮಾಡಿಕೊಂಡು, ಎಸ್ಪೆಷಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಪದ್ಮರಾಜ್ ಅವರ ಹೆಸರು ಸಾಕಷ್ಟು ಚಾಲ್ತಿಯಲ್ಲಿತ್ತು. ಜನಾರ್ದನ ಪೂಜಾರಿ ಅವರ ಕಟ್ಟ ಶಿಷ್ಯನಾಗಿ ಕಾಂಗ್ರೆಸ್ನ ಒಂದ್ ರೀತಿ, ಇದೀಗ ಕಾಂಗ್ರೆಸ್ ಎಲ್ಲ ಒಂದಷ್ಟು ಜನ ವೇಣುಗೋಪಾಲ್ ಅವ್ರು ಕೇಳಿದ್ರೆ ಫೋನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಪದ್ಮರಾಜ ಅಂತಾರೆ. ಸುರ್ಜೇವಾಲಾ ಅವರು ಡೈರೆಕ್ಟ್ ಪದ್ಮರಾಜ್ ಅಂತಾರೆ, ಒಂದು ಪೋಸ್ಟು ಕೊಟ್ಟವ್ರೆ. ಆದ್ರೆ ಟಿಕೆಟ್ ಅಂದ್ರೆ ಮಾತ್ರ ಹೊಸೊಬ್ರಿಗೆ ಕೊಡಕ್ ಹಿಂದೆ ಮುಂದೆ ನೋಡ್ತಾರೆ ಅನ್ನೋ ಚರ್ಚೆ. ಬಿಜೆಪಿಲಿ ನೋಡ್ರೆ ಹೊಸ ಸಂಸದರು, ಯುವ ಸಂಸದರನ್ನು ಬೆಳೆಸ್ಬೇಕನ್ನೋ ಲೆಕ್ಕಾಚಾರ. ಕಾಂಗ್ರೆಸ್ನಲ್ಲಿ ಯಾರು? ಹೀಗಾಗಿ ಬಿಲ್ಲವ ಸಮುದಾಯ ಸಾಕಷ್ಟು ಮತಗಳು ಇವೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ. ಪ್ರಮುಖ ಪ್ರಬಲ ಸಮುದಾಯ ಬಿಲ್ಲವ ಸಮುದಾಯದ ಯುವ ನಾಯಕ, ಹಾಗೇನೆ ನ್ಯಾಯವಾದಿ ಕೂಡ ಆಗವ್ರೆ. ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡ್ಕೊಂಬಂತಿರುವಂತಹ ಪದ್ಮರಾಜ್ ಅವರ ಹೆಸರು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಇದು ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು, DK ಶಿವಕುಮಾರ್ ಅವ್ರಿಗೂ ಗೊತ್ತು, ವೇಣುಗೋಪಾಲ್ ಅವ್ರಿಗೂ ಗೊತ್ತು, ಸುರ್ಜೇವಾಲಾ ಅವ್ರಿಗೂ ಗೊತ್ತು, ಕೊನೆಗೆ ರಾಹುಲ್ ಗಾಂಧಿ ಅವ್ರಿಗೂ ಇವ್ರಿಗೂ ಗೊತ್ತು. ಆದರೆ ಸ್ಥಳೀಯವಾಗಿ ನಡೆಯುವಂಥ ಒಂದಷ್ಟು ಲೆಕ್ಕಾಚಾರಗಳು ನೋಡಿದಾಗ ಪದ್ಮರಾಜ್ ಅವರನ್ನ ಆಯ್ಕೆ ಮಾಡಲೇಬೇಕು ಈ ಸಲ. ವೆಲ್ ಎಜುಕೇಟೆಡ್ಡು, ಡೀಸೆಂಟ್ ಪೊಲಿಟಿಷಿಯನ್ ಆಗ್ತಾರೆ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ, ಅಂದರೆ ಸಂಸದರಾಗಿ ಡೆಲ್ಲಿಗೆ ವಿಮಾನ ಹತ್ಕೊಂಡು ಹೋಗ್ಬಿಟ್ಟು ಹೊಸ ಪಾರ್ಲಿಮೆಂಟ್ ಭವನದಲ್ಲಿ ಕೂತ್ಕೊಂಡು ಕರ್ನಾಟಕಕ್ಕೆ ಏನು ಬೇಕು ಅದನ್ನ ಘಂಟಾಘೋಷವಾಗಿ ಕೇಳುವಂಥ ತಾಕತ್ತು, ವರ್ಚಸ್ಸು ಪದ್ಮರಾಜ್ಗೆ ಐತೆ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಮಂಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಬಟ್ ಅಲ್ಟಿಮೇಟ್ ಆಗಿ ಪಾರ್ಟಿ ಡಿಸೈಡ್ ಮಾಡಬೇಕು. ಎಲ್ಲ ಒಂದು ಕಡೆ ವಿನಯ್ ಕುಮಾರ್ ಸೊರಕೆ ಅವರು ಆಯ್ತು ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂದರೆ, ಇಲ್ಲ ವಿನಯ್ ಕುಮಾರ್ ಸೊರಕೆ ಅವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ. ಇನ್ನೊಂದು BK ಹರಿಪ್ರಸಾದ್ ಅವ್ರ ಹೆಸರು ಕೇಳಬರ್ತದೆ. BK ಹರಿಪ್ರಸಾದ್ ಅವ್ರ ಹೆಸರನ್ನ ಸಿದ್ದರಾಮಯ್ಯ ಅವರು ಅದು ಯಾವ ಕಿವಿಲಿ ಕೇಳಿಸ್ಕೊತಾರೋ ಗೊತ್ತಿಲ್ಲ. ಅವರೇ ಯಾಕಯ್ಯ ಅಂದ್ಬಿಟ್ಟಾರು, ಗೊತ್ತಿಲ್ಲ. ಇನ್ನೊಂದು ಕಡೆ ಯುಟಿಕಾದರ್ ಅವರೇನು ಯಾವುದೋ ಶಿಫಾರಸನ್ನು ಮಾಡಲ್ಲ, ಬಟ್ ಅವ್ರ ಸಹೋದರ ಹೆಸರು ಕೇಳಬರ್ತಾ ಇದೆ. ಆದರೆ ಪ್ರಬಲವಾಗಿ ಕೇಳಬರ್ತಾ ಇರುವಂಥ ಹೆಸರು ಪದ್ಮರಾಜ್. ಅದು ರಮಾನಾಥ್ ರೈ ಅವ್ರಿಗಿಂತಲೂ ಹೆಚ್ಚಾಗಿ. ಹೊಸಬ್ರು ಅವಕಾಶ ಕೊಡಲಿ, ಹೊಸಬ್ರು ಬೆಳಿಬೇಕಂಡ್ರೆ ಅನ್ನೋಂಗೆ. ವೀಕ್ಷಕರೇ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಯಾವ ಪಾರ್ಟಿಲಿ ಯಾರಿಗಾರು ಟಿಕೆಟ್ ಕೊಡ್ತಾರೆ ಅದು ಅವ್ರಿಗೆ ಬಿಟ್ಟು ವಿಚಾರ. ನಿಮ್ಮ ಸಂಸದರು ಯಾರಾಗಬೇಕು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.